ಓಕೆ ಸ್ಟಾಪ್ ಸ್ಟಾಪ್ ಸ್ಟಾಪ್. ಸಿದ್ದುಬಾಯಿ, ಅಂದಹಾಗೆ ಈ ನಮ್ಮ ಕಮಲ ಪಾರ್ಟಿ ಈಶು ಅಂಕಲ್ ಏನ್ ಹೇಳಿದ್ರಪ್ಪ? ನಮಗೆ ಲೀಗಲ್ ಬ್ಯಾಟಲ್ನಲ್ಲಿ ಕಾನೂನು ಹೋರಾಟದಲ್ಲಿ ಯಾವಾಗಲೂ ಸೋಲಾಗ್ತಾ ಇದೆ. ಕರೆಕ್ಟು. ನಮ್ಮ ಲಾಯರ್ಗಳು ಏನಾದ್ರು ತಪ್ಪಿಗಿಪ್ ಮಾಡಿದರೆ ಅವ್ರನ್ನ ಬದಲಾಯಿಸೋದು ಒಳ್ಳೆಯದು ಅಂತ ಹೇಳಿದ್ದೆ. ಅದು ಕರೆಕ್ಟ್ ಬಿಡ್ರಿ. ಬಿಟ್ಟು ಆದ್ಮೇಲೆ ಇನ್ನೇನು ಟೀಕೆ ಮಾಡಿಲ್ವಲ್ಲ. ಹೌದಾ? ಈ ಕಮಲ ಪಾರ್ಟಿ ಈಶು ಅಂಕಲ್ ಬರೀ ಸುಳ್ಳು ಹೇಳ್ತಾರ ನೋಡ್ರಿ. ಜಸ್ಟ್ ವೇಟ್ ಎ ಮಿನಿಟ್, ಇಲ್ಲೇ ಅದರ ಕೇಳ್ಕೊಂಡ್ ಬರ್ತೀನಿ. ಅಲ್ಲ ಈಶು ಅಂಕಲ್ ಇಲ್ಲೇ ಅದರಲ್ರಪ್ಪ. ಓಕೆ ಸ್ಟಾಪ್ ಸ್ಟಾಪ್. ಈಶು ಅಂಕಲ್ ಅಲ್ರಿ, ಮತ್ತೆ ಸಿದ್ದರಾಮಯ್ಯನವರು ಆರೋಪ ಮಾಡೋದು ಬಿಟ್ಟು ಬೇರೆ ಏನ್ ಗೊತ್ತಿದೆ ಅವ್ರಿಗೆ? ನಂಗ ಗೊತ್ತಿಲ್ಲ, ನೀವೇ ಹೇಳ್ರಪ್ಪ. ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆ ಏನು ಒಂದು ಹೋರಾಟ ಇಲ್ಲ. ಹಂಗ ಮತ್ತೇನ್ ಮಾಡಿದ್ರು ಅವರು? ಕಳೆದ 5 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆ ಅನ್ನೋದೇ ಜನ ಮರೆತೋಗಿದ್ದಾರೆ. ಕರೆಕ್ಟ್ ಬಿಡ್ರಿ. ಅವರಲ್ಲಿರುವಂಥ ಗುಂಪುಗಾರಿಕೆ ಇದರಲ್ಲೇ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಹೇಳ್ತಾರೆ. ಓಕೆ, ನೀವೇ ಇವಾಗ 5 ವರ್ಷಗಳ ಕಾಲ ಸಿಕ್ಕಾಬಟ್ಟೆ ಕೆಲಸ ಮಾಡಿ ದಣಿದು ಈಗ ಫೈನಲ್ ಮೂಮೆಂಟ್ ನಲ್ಲಿ ಒಂದು ಫೋಟೋ ಸೆಷನ್ ನಡೆಸ್ತಿದ್ದಾರೆ ನಮ್ಮೆಲ್ಲ ಲೀಡರ್ಗಳು. ಪ್ಲೀಸ್ ನೋಡ್ಕೊಂಬರೋಣ ಅವರ ಸ್ಮೈಲ್ ಫೇಸ್ಗಳು ಹೆಂಗದವಂತ. ಅಂತಾರೆ ಇವರನ್ನ ಲೀಡರ್, ಇವರನ್ನ ನಂಬಿದ್ರೆ ಮಾತ್ರ. ನೋಡಿದ್ರಪ್ಪ, ನಾವು ಪ್ರೈಮರಿ ಸ್ಕೂಲ್ನಾಗಿದ್ದಾಗ ವರ್ಷದ ಕೊನೆಯಲ್ಲಿ ಹಿಂಗೆ ಮಾಡ್ತಿದ್ವಿ. ಪಾಪ ಅವ್ರು ಹಂಗೆ ಮಾಡಕತ್ತಾರ, ಕೆಲಸ ಮಾಡ್ತಿದ್ರು ಪರವಾಗಿಲ್ಲ. ಹೋದರ ಕರೆಕ್ಟ್ ಕೊಟ್ಟರು ಬಿಡ್ರಿ. ಇದೆಲ್ಲ ನಿಜ ಅಂದಾಗೆ ಈ ನಮ್ಮ ರಾಮಣ್ಣರು ಕಾಣ್ತಿಲ್ವಲ್ಲ, BSR ರಾಮಣ್ಣರು ಎಲ್ಲಿ ಹೋದ್ರು? ಅಲ್ಲ ಇಲ್ಲೇನ್ರಿ ಜಾತ್ರೆ ನಡೆದಿದೆ, ಇಲ್ಲೇನ್ರ ಅದಾರ ಮತ್ತೆ ನಮ್ಮ ರಾಮಣ್ಣರು? ಬಾಬಾ ಇಲ್ಲೇ ಅದಾರಲ್ರಿ. ಭಾರಿ ಸಮಾವೇಶ ಆಯ್ತು ಬಿಡ್ರಪ್ಪ. ಅಂದಂಗೆ ಇವ್ರು ಯಾರು ಪಕ್ಕದಲ್ಲಿರೋರು? ನಮ್ಮ ಮದನ್ ಪಟೇಲ್ ಅವರು. ಎಲ್ಲ ಓಕೆ, ನಮ್ಮ ರಕ್ಷಿತಾ ಮೇಡಮ್ ಅವರೇ ಕಾಣ್ತಿಲ್ವಲ್ಲ, ಯಾಕೆ? ಮೇ ಬಿ ಅವರು ಸಿಕ್ಕಾಪಟ್ಟೆ ಕೆಲಸ ಇರಬೇಕು ಅಥವಾ ಇವ್ರ ಮೇಲೆ ಬೇಜಾರಾಗಿರ್ಬೇಕು, ಅದಕ್ಕೆ ಬಂದಿಲ್ಲ ಅಂತ ಅನ್ಕೊಂತಾನೆ. ಓಕೆರಪ್ಪ, ಫೈನಲ್ ಆಗಿ ರಾಜಕೀಯ ಸುದ್ದಿ ಹೋಗ್ಲಿ. ಇವಾಗ ನಮ್ಮ ಬಿಡದಿಯಿಂದ ಓಡಿ ಹೋಗಿರ್ತಕ್ಕಂಥ ನಿತ್ಯಾಜ್ ಅವರು ಅಲ್ಲೆಲ್ಲ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿ ಮತ್ತೆ ಗಾಡ್ ಪರಮೇಶ್ವರ್ ಅವರ ಅವತಾರ ಹಾಕೊಂಡ್ಬಿಟ್ಟಿದಾರಂತೆ. ಅವ್ರು ಹೆಂಗದಾರ ಅಂತ ನೋಡ್ಕೊಂಬರೋಣ ಬನ್ನಿ. ನಿನ್ನೆ ನಾಳೆ ಚಿಂತೆ ಬೇಡ, ನಾಚೋ ಮೇರೆ ಸಾಥ್. ನಿನ್ನೆ ನಾಳೆ ಚಿಂತೆ ಬೇಡ, ನಾಚೋ ಮೇರೆ ಸಾಥ್. ಅಬ್ಬಬ್ಬ ಬಾರಿ ಬಿಡ್ರಿ. ಈ ನಿತ್ಯಾನಂದ ಅವ್ರಿಗೆ ಏನೇ ಹೇಳಿ, ನೀವು ಬಾರಿ ಭಕ್ತರಪ್ಪ, ಭಯಾನಕ ಭಕ್ತರು. ಓಕೆ ಫೈನ್, ಇವಾಗ ಫೈನಲ್ ಆಗಿ ಇವ್ರು ಯಾಕೆ ಬಂದ್ರಪ್ಪ? ನಮ್ಮ ಹರಿಶ್ಚಂದ್ರ ಗೌಡ್ರ ಅಲ್ರಿ, ನೀವು ಅಂದಂಗೆ ಮೊನ್ನೆ ಈ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೋ ಹೇಳಿದ್ರಲ್ಲ? ಕುಮಾರಸ್ವಾಮಿನ ಯಾರೂ ನಂಬಲ್ಲ ಅವನ್ನ. ಕುಮಾರಸ್ವಾಮಿ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಆಗ್ತದೆ ಅಂತ ನಾನು ಹೋದಾಗ ಅಸೂಯೆಯಿಂದ, ಅಂತ ಅಸೂಯೆ ಕೂಡ ಪ್ರಪಂಚದಲ್ಲೇ ನೋಡಿಲ್ಲ. ಅವನಿಗೂ ನಾನೇ ಆಶೀರ್ವಾದ ಮಾಡಿದ್ದು ಮುಖ್ಯಮಂತ್ರಿ ಆಗಕ್ಕೆ. ಹಂಗ ಹೋಗಿ ಬಿಡಪ್ಪ, ಈ ಮಾತಿಗೆ ತಪ್ಪಿದ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಲ್ರಿ, ಅಂದಂಗೆ ಈ ಸೋಮಣ್ಣರು ಯಾರಿಗೂ ಮೋಸ ಮಾಡಿದ್ರಂತ ಹೇಳಿದ್ ನೆನಪಿತ್ತು ನೀವು? ಸೋಮಣ್ಣ ಎಲ್ಲರಿಗೂ ಮೋಸ ಮಾಡ್ತಾನೆ. ಗೌಡ್ರಿಗೂ ಮಾಡಿದಾನೆ, ಕಾಂಗ್ರೆಸ್ಸಿಗೂ ಮಾಡಿದಾನೆ, ಅವನೊಬ್ಬನಿಗೆ ಬಿಟ್ಕೊಂಡು. ನೀವು ಹೇಳಿದ್ದೆಲ್ಲ ನಿಜಾನ್ರಿ? ಅವಕಾಶವಾದಿ. ಹೌದಾ? ಹೆಂಗಂತ ಸ್ವಲ್ಪ ಹೇಳ್ರಿ. ಸ್ವಾಮಿ ಅಂತೇಳಿ ಹೋಗಿ ಇವರು ಸಿದ್ಧಗಂಗಾ ಮಠದ ಸ್ವಾಮಿ ಕಾಲು ಹಿಡಿತಾನೆ, ಅವ್ರಿಗೆ ರಾಷ್ಟ್ರಪತಿ ಸನ್ಮಾನ ಮಾಡಿಸ್ತಾನೆ, ಅಷ್ಟೇ ಒಂದು. ಹಂಗ ಆಯ್ತು, ಮತ್ತೆ ಆಗ್ತಾಡ ಹೊಡ್ರಿ ಹಲಗಿ.